ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದ್ ಯಾವುದು ಅಂತ ಹೇಳಿದ್ರೆ ಡ್ರೈ ಕೈಮಾ ಉಂಡೆ. ನಾನು ಕೈಮಾದಲ್ಲಿ ನಿಮ್ಗೆ ಸಾರನ್ನ ತೋರಿಸಿದ್ದೆ, ಕೈಮಾ ಗೊಜ್ಜನ್ನ ಸಹ ತೋರಿಸಿದ್ದೀನಿ, ಕೀಮಾ ಮೆಟರ್ ಅನ್ನು ಸಹ ತೋರಿಸಿದ್ದೀನಿ. ಇದರಲ್ಲಿ ನಾನು ಕೈಮಾದ ಒಂದು ಡ್ರೈ ಉಂಡೆನ, ಅದುವೇ ಚಿಕನ್ ಅಲ್ಲಿ ಎಲ್ಲೂ ಕ್ರ್ಯಾಕ್ಸ್ ಬರ್ದಿರ, ಎಲ್ಲೂ ಆ ಉಂಡೆಗಳು ಹೊಡಿದಿರ ಮಾಡ್ತಕ್ಕಂಥ ಸುಲಭವಾದ ವಿಧಾನನ ನಿಮ್ಗೆ ಈ ಸತಿ ತೋರಿಸ್ಕೊಡ್ತಾ ಇದ್ದೀನಿ. ಟೇಸ್ಟ್ ಹೇಳ್ತೀನಲ್ವೇನ್ರಿ, ಎಷ್ಟು ಬ್ಯೂಟಿಫುಲ್ ಸ್ಟಾರ್ಟರ್ ಗೊತ್ತಾ ಇದು. ಸೊ ಹಾಗಾದ್ರೆ ಇನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ. ಮಿತ್ರರೇ, ಇದು ಮಾಡ್ಲಿಕ್ಕೆ ಇಷ್ಟು ಸಾಮಗ್ರಿಗಳು ನಮಗೆ ಬೇಕಾಗುತ್ತೆ. ಪಾಸ್ ಮಾಡ್ಬಿಟ್ಟು ನೀವು ನೋಡ್ಕೋಬಹುದು ಇಂಗ್ರೀಡಿಯೆಂಟ್ಸ್ ನ. ನೋಡಿ, ಇಲ್ಲಿ ಮೊದಲನೇದಾಗಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಸುಮಾರು ಇಲ್ಲಿ ಚಿಕನ್ ಅನ್ನ ಒಂದು ಅರ್ಧ ಕೆಜಿ ಮಿನ್ಸ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಹಿಟ್ಟಿನ ಪುಡಿ, ಕೊರಿಯಾಂಡರ್ ಪೌಡರು, ಸ್ವಲ್ಪ ಅರಿಶಿನ, ಉಪ್ಪು, ಮತ್ತೆ ಇದು ಬಂದ್ಬಿಟ್ಟು ಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸಣ್ಣಗೆ ಉದ್ದುದ್ದ ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಸತ್ಕೊಂಡಿದ್ದೀನಿ. ಇದ್ರ ಮೊದಲನೇದಾಗಿ ನಾನು ಫ್ಲೇಮ್ ಅನ್ನ ಆನ್ ಮಾಡ್ಕೊಳ್ತೀನಿ. ಇದ್ರ ಮೇಲ್ಗಡೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನ, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ನಾನು ಹಾಕೊಳ್ತೇನೆ. ಎಣ್ಣೆ ಬಿಸಿ ಆದ ನಂತರ ಈ ಗರಂ ಮಸಾಲೆಗಳ ತರ ಏನಿದೆ ಗೊತ್ತಾ, ಈ ಚಕ್ಕೆ, ಲವಂಗ ಎಲ್ಲ ಏನಿರುತ್ತೆ, ಈ ಹೋಲ್ ಗರಂ ಮಸಾಲೆಗಳನ್ನ ಹಾಕೊಳ್ಳುವ. ನೋಡಿ, ಸ್ವಲ್ಪ ಹುಷಾರಾಗಿರಿ, ಯಾಕಂದ್ರೆ ಇದು ಪೆಪ್ಪರ್ ಏನಿರುತ್ತೆ, ಪೆಪ್ಪರು ಮತ್ತೆ ಲವಂಗ ಸಿಡಿತದೆ. ಸೊ ಇದ್ರ ಜೊತೆಗೆ ಈ ಹಸಿ ಮೆಣಸಿನಕಾಯಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಹಾಕೊಂಡ್ಬಿಟ್ಟು ಇದನ್ನ ಹುರಿಯುವ. ಈ ತರ ಹುರಿಯೋದ್ರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಅನ್ನೋದು ಅವಾಯ್ಡ್ ಆಗುತ್ತೆ. ಈಗ ಇದರಲ್ಲಿ ಕಟ್ ಮಾಡಿರ್ತಕ್ಕಂಥ ಈ ಒಂದು ಈರುಳ್ಳಿಯನ್ನು ಸಹ ಹಾಕ್ಬಿಟ್ಟು, ಈ ಈರುಳ್ಳಿ ಸಹ ಚಂದ ಸ್ವಲ್ಪ ಸಾಫ್ಟ್ ಆಗ್ಬೇಕು, ಲೈಟ್ ಪಿಂಕ್ ವರ್ಗು ಬರ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಹುರಿಬೇಕಾಗುತ್ತೆ. ನೋಡಿ, ಈಗ ಇದೆಲ್ಲ ಪರ್ಫೆಕ್ಟ್ ಆಗಿದೆ ಅಲ್ವಾ. ಈಗ ಫ್ಲೇಮ್ ಅನ್ನ ಆಫ್ ಮಾಡ್ಬಿಟ್ಟು ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ನಾವು ಬಿಡ್ಬೇಕಾಗತ್ತೆ. ನೋಡಿ, ಈಗ ಈ ಮಿಕ್ಸಿ ಜಾರ್ ತಗೊಂಡಿದ್ನಲ್ಲ, ಈ ಮಿಕ್ಸಿ ಜಾರಲ್ಲಿ ಈ ಕಾಯಿ ತುರಿ, ಹಾಗೆ ಈ ಧನಿಯಾ ಪುಡಿ, ಅರಿಶಿಣ ಮತ್ತೆ ಉಪ್ಪು, ಈ ಕಲ್ಲುಪ್ಪನ್ನ ಉಪಯೋಗಿಸ್ಬೇಕು ನೀವು. ಮತ್ತೆ ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೋದು. ಇಲ್ಲಾಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಸಹ ನೀವು ಹಾಕೋಬಹುದು. ಈಗ ಈ ನಾವೇನಿದು ಹುರ್ಕೊಂಡಿದ್ವಲ್ಲ, ಈ ಮೆಣಸಿನಕಾಯಿ, ಹೋಲ್ ಗರಂ ಮಸಾಲ ಮತ್ತೆ ಈರುಳ್ಳಿ, ಈ ಎಲ್ಲಾ ಮಿಶ್ರಣ ತಣ್ಣಗಾದ ನಂತರ ಅದರಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ನಾನು ಮಾಡ್ಕೊಂಡು ಬರ್ತೇನೆ. ನೋಡ್ತಿದ್ರಲ್ಲ, ಈ ಮಸಾಲೆ ಅಂತಕ್ಕಂಥದ್ದು ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿರ್ಬೇಕು. ಈ ರೀತಿ ಆದ್ರೆ ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಒಂದು ಮಿಕ್ಸಿಂಗ್ ಬೌಲ್ ಅನ್ನ ತಗೊಂಡ್ಬಿಟ್ಟು ಇದರಲ್ಲಿ ನಾವು ಮಿಕ್ಸಿಯಲ್ಲಿ ಏನಿದು ಬ್ರೆಸ್ಟ್ ಪೀಸಸ್ ಇರ್ತಲ್ಲ ಚಿಕನ್, ಅದನ್ನ ತಗೊಂಡ್ಬಿಟ್ಟು ಸ್ವಲ್ಪ 1-2 ಸತಿ ಗರ್ ಅನ್ನಿಸ್ಬಿಟ್ರೆ ಸಾಕಾಗುತ್ತೆ, ಅದೊಂದು ಕೈಮಾ ತರ ಆಗುತ್ತೆ. ಸೊ ಈಗ ಇದರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ಮಸಾಲೆಯನ್ನ ನಾನು ಹಾಕೊಳ್ತೀನಿ. ಈಗ ಈ ಮಸಾಲೆ ಜೊತೆ ಈ ಚಿಕನ್ ಅನ್ನ ಕ್ಲೀನ್ ಆಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ. ನೋಡಿದ್ರಲ್ಲ, ಈ ಮಸಾಲೆ ಜೊತೆ ಎಲ್ಲ ಪರ್ಫೆಕ್ಟ್ ಆಗಿ ಚಿಕನ್ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು, ಎಲ್ಲೂ ಸಹ ಗ್ಯಾಪ್ಸ್ ಇರಬಾರ್ದು. ಆ ತರ ಇದನ್ನ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಬೈಂಡಿಂಗ್ಗೋಸ್ಕರ ನಾನು ಏನ್ ಮಾಡ್ತಿದ್ದೀನಿ, ಕಡಲೆ ಹಿಟ್ಟಿನ ಪುಡಿ, ಅಂದ್ರೆ ಕಡಲೆ ಪಪ್ಪು ಇರುತ್ತಲ್ಲ, ಆ ಕಡಲೆ ಪುಟಾಣಿ ಪುಡಿಯನ್ನ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕೊಳ್ತೀನಿ. ಇದು ಜಾಸ್ತಿ ಹಾಕೋಬಾರ್ದು, ಜಸ್ಟ್ ಬೈಂಡಿಂಗ್ಗೋಸ್ಕರ ಮಾತ್ರ. ಇದು ಹಾಕೋದ್ರಿಂದ ಏನಾಗುತ್ತೆ, ಈ ಒಂದು ಕೈಮಾ ಅಂತಕ್ಕಂಥದ್ದು ಹೊಡಿಯೋದಿಲ್ಲ. ಆಗಂತ ಕಾರಣಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, ಎಗ್ ಯೂಸ್ ಮಾಡ್ತಾರೆ. ಎಗ್ ಯೂಸ್ ಮಾಡ್ಬಿಟ್ರೆ ಫ್ಲೇವರ್ ಡಿಫರ್ ಆಗ್ಬಿಡುತ್ತೆ. ಈಗ ಇದರಲ್ಲಿ ಕಟ್ ಮಾಡಿರ್ತಕ್ಕಂಥ ಈ ಒಂದು ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕೊಂಡ್ಬಿಟ್ಟು ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ನೋಡಿಪ್ಪ, ಈ ಮಿಶ್ರಣ ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇದನ್ನ ಸಣ್ಣಕ್ಕೆ ನಿಮಗೆ ಕೈಮಾ ಬಾಲ್ ಎಷ್ಟು ಬೇಕು ಅಷ್ಟು ಆ ಒಂದು ಸೈಜಿನ ಶೇಪ್ ಅಲ್ಲಿ ನೀವು ಇದನ್ನ ಮಾಡ್ಕೋಬಹುದು. ಸೊ ಇದನ್ನ ಸ್ವಲ್ಪ ಟೈಟ್ ಆಗಿ ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ಈ ತರನೇ ಪ್ರತಿಯೊಂದನ್ನು ಮಾಡ್ಬಿಟ್ಟು ನಾನು ಈ ಪ್ಲೇಟ್ ಅಲ್ಲಿ ಪಾಕಕ್ಕೆ ಇಟ್ಕೊಳ್ತೇನೆ. ಮಿತ್ರರೇ, ನೀವು ನೋಡ್ತಿರ್ಬೋದು, ಈ ಕೈಮಾ ಉಂಡೆಗಳೆಲ್ಲ ರೆಡಿ ಆಗಿದೆ. ನೋಡಿ, ನನಗೆ 400 ಗ್ರಾಮ್ಗೆ ಅಷ್ಟು ಉಂಡೆಗಳಾಗಿದೆ. ಸೊ ಈಗ ಈ ಒಂದು ಪ್ಯಾನ್ ಅನ್ನ ತಗೊಂಡ್ಬಿಟ್ಟು ಈ ಪ್ಯಾನ್ ಅಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ. ಒಂದು ಟಿಪ್ ಏನಂತ ಹೇಳಿದ್ರೆ, ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬರೀ ತುಪ್ಪದಲ್ಲೂ ಸಹ ಮಾಡಿ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ. ಸೊ ಇದಕ್ಕೆ ನಂದೇ ಒಂದು ಟ್ವಿಸ್ಟ್ ಕೊಡೋದಕ್ಕೆ ಸುಮಾರು 4-5 ಬೆಳ್ಳುಳ್ಳಿನ ಕಟ್ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ. ಅದ್ರ ಫ್ಲೇವರ್ ತುಂಬಾ ಚಂದ ಬರುತ್ತೆ. ಸೊ ಈಗ ಈ ಒಂದು ಎಣ್ಣೆಯಲ್ಲಿ ಒಂದೊಂದಾಗೇನೆ ಈ ಒಂದು ಉಂಡೆಗಳನ್ನ ಜೋಡಿಸ್ತಾ ಹೋಗ್ಬಿಡುವ.
ನೋಡಿದ್ರಲ್ಲ ಮಿತ್ರರೇ, ಪರ್ಫೆಕ್ಟ್ ಆಗಿ ಪ್ಯಾನಲ್ ಕರೆಕ್ಟ್ ಆಗಿ ಇದೆಲ್ಲ ಬಂದಿದೆ. ಸೊ ಈಗ ಫ್ಲೇಮ್ ಅನ್ನ ಮೀಡಿಯಂ ಟು ಲೋಗ್ ಇಟ್ಕೊಂಡ್ಬಿಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಇದು ಸ್ಟ್ರಕ್ಚರ್ ಹೋಲ್ಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ, ಒಂದ್ 2 ನಿಮಿಷಗಳ ಕಾಲ. ನೋಡಿ, ಒಂದ್ 2 ನಿಮಿಷ ಆದ ನಂತರ ಈ ಉಂಡೆಗಳು ಪರ್ಫೆಕ್ಟ್ ಆಗಿ ಅದ್ರ ಶೇಪ್ ನ ಹೋಲ್ಡ್ ಮಾಡ್ತಾರೆ. ನೋಡಿ, ನೀವು ಇದನ್ನ ಯಾವುದೇ ರೀತಿಯ ಮೂವ್ ಮಾಡಿದ್ರು ಸಹ ಇವಾಗ ಉಂಡೆಗಳಂತಕ್ಕಂಥದ್ದು ಹೊಡೆಯುವುದಿಲ್ಲ. ನೋಡ್ತಿದ್ರಲ್ಲ ಏನ್ ಪರ್ಫೆಕ್ಟ್ ಆಗಿ ಇದು ಬಂದಿದೆ ಅನ್ಬಿಟ್ಟು. ಈವನ್ ಆಗಿ ಇದು ಸಿಯರ್ ಆಗ್ತಾ ಇದೆ, ಕುಕ್ ಆಗ್ತಾ ಇದೆ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ಒಂದೊಂದು ಉಂಡೆಗಳನ್ನ ಟರ್ನ್ ಮಾಡ್ತಾ ಮಾಡ್ತಾ ಅದು ಕ್ಲೀನ್ ಆಗಿ ಈವನ್ ಆಗಿ ಒಂದ್ ಕಡೆ ಕಲರಿಂಗ್ ಬರಬೇಕು, ಅದೇ ರೀತಿ ಕುಕ್ ಸಹ ಆಗ್ಬೇಕು. ಆ ರೀತಿ ಇದನ್ನ ಟರ್ನ್ ಮಾಡ್ಕೊಂಡು ಕುಕ್ ಮಾಡಕ್ ಶುರು ಮಾಡಿ. ಈಗ ಇನ್ನೊಮ್ಮೆ ಇದನ್ನ ಲಿಡ್ ಅನ್ನ ಕ್ಲೋಸ್ ಮಾಡ್ತಿದ್ದೀನಿ. ಈಗ ಇನ್ನ ಒಂದು 2 ನಿಮಿಷಗಳ ಕಾಲ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡುವ. ಈಗ ನೋಡಿ, ಇದು ಇವಾಗ ಆಕ್ಚುಲಿ ಒಂದು 4 to 5 ಮಿನಿಟ್ಸ್ ಆಗಿದೆ. ಈ ಚಿಕನ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಹ ಕ್ಲೀನ್ ಆಗಿ ಕುಕ್ ಆಗಿರುತ್ತೆ. ಈಗ ಏನ್ ಮಾಡ್ಬೇಕು, ಜಸ್ಟ್ ಸ್ವಲ್ಪ ರೋಸ್ಟಿಂಗ್ ಮಾಡ್ಬೇಕು. ಈಗ ಲಿಡ್ ಅನ್ನ ಕ್ಲೋಸ್ ಮಾಡ್ದಿರಾ ಈ ರೀತಿ ಟರ್ನ್ ಮಾಡ್ಕೊಳ್ತಾ ನಾವು ಇದನ್ನ ಕುಕ್ ಮಾಡ್ಬೇಕು. ನೋಡಿ, ನಾನು ಹೆಂಗೆ ಟಾಸ್ ಮಾಡಿದ್ರು ಸಹ ಆ ಒಂದು ಉಂಡೆಗಳಂತಕ್ಕಂಥದ್ದು ಹೊಡಿತಾ ಇಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾನು ಸ್ವಲ್ಪ ಪುಟಾಣಿ ಪೌಡರ್ ಹಾಕಿದ್ನಲ್ಲ, ಆ ಒಂದು ಕಾರಣಕ್ಕಾಗಿ. ಸೊ ಈಗ ಮತ್ತೆ ಹೈ ಫ್ಲೇಮ್ ಅನ್ನ ಮಾಡ್ಕೊಳ್ತೇನೆ. ಈಗ ನಾನು ಫುಲ್ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಇದು ಈವನ್ ಕಲರ್ ಬಂದು ಮೇಲ್ಗಡೆ ಸರ್ಫೇಸ್ ಎಲ್ಲ ರೋಸ್ಟ್ ಆಗ್ಬೇಕು, ಅಲ್ಲಿವರೆಗೂ ಒಂದು 5 ನಿಮಿಷಗಳ ಕಾಲ ಕುಕ್ ಮಾಡ್ತೇನೆ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಒಂದು 5 ನಿಮಿಷಗಳ ಕಾಲ ಆದ ನಂತರ ಈವನ್ ಕಲರಿಂಗ್ ಬಂದಿದೆ. ಸೊ ಈ ತರ ಟಾಸ್ ಮಾಡ್ತಾ ನಿಮ್ಗೆ ಆದ್ರೆ ಟಾಸ್ ಮಾಡಿ, ಇಲ್ಲಾಂದ್ರೆ ಒಂದು ವುಡ್ ಸ್ಪೂನ್ ಅಲ್ಲಿ ಅಥವಾ ಸಿಲಿಕಾನ್ ಸ್ಪ್ಯಾಚುಲಾದಲ್ಲಿ ನೀವು ಕೈ ಆಡಿಸಿದ್ರೆ ಕ್ಲೀನ್ ಆಗಿ ರೋಸ್ಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಈಗ ಕೊನೆಯದಾಗಿ ಕ್ರಶ್ ಮಾಡಿರ್ತಕ್ಕಂಥ ಈ ಪೆಪ್ಪರ್ ಅನ್ನ ಮೇಲ್ಗಡೆ ರೀತಿ ಉದುರಿಸ್ಕೊಳ್ತೇನೆ. ಸೊ ಜೊತೆಗೆ ಇನ್ನು ಸ್ವಲ್ಪ ಚಾಟ್ ಮಸಾಲ ಇರುತ್ತಲ್ಲ, ಯಾವುದೇ ಕಂಪ್ನಿ ಆದರೂ ತಗೊಳ್ಬಹುದು, ಅಥವಾ ಮನೆಯಲ್ಲೇ ಮಾಡಿರ್ತಕ್ಕಂಥ ಚಾಟ್ ಮಸಾಲ ಕೂಡ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಮೇಲ್ಗಡೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಮೇಲ್ಗಡೆ ಉದುರಿಸ್ಬಿಟ್ಟು ಕೊನೆಯದಾಗಿ ಒಮ್ಮೆ ಟಾಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇಷ್ಟೇಪ್ಪ ಈ ಚಿಕನ್ ಡ್ರೈ ಫ್ರೈ. ನನ್ನ ಒಂದು ಮೆಥಡ್ ಅಲ್ಲಿ ಈ ಚಿಕನ್ನಿನ ಒಂದು ಕೈಮಾ ಡ್ರೈ ಫ್ರೈನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಗುರು, ಇದನ್ನ ಹೇಳ್ಕೊಟ್ಟಿರೋ ಲೆವೆಲ್ ಅಲ್ಲಿ ಒಂದ್ಸತಿ ನೀವು ಮಾಡಿ ನೋಡಿ. ನೀವು ಕೈಮಾ ಜೊತೆ ಇನ್ಯಾವ್ದು ಕಬಾಬ್ ಅನ್ನೋದು ಮರ್ತು ಹೋಗ್ತೀರಾ ಕಣ್ರಿ. ಅಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ಸೂಪರ್ ಆಗಿ ಕೂಡ ಇರುತ್ತೆ. ಒಮ್ಮೆ ಇದನ್ನ ಟ್ರೈ ಮಾಡಿ ಯಾವ ರೀತಿ ಆಗಿದೆ ಅಂತ ಕೆಳಗಡೆ ತಿಳಿಸೋದನ್ನ ಮರಿಬೇಡಿ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನ ಮಾಡಿ ನೋಡಿ. ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯವರೆಲ್ಲರೂ ಈ ಒಂದು ರೆಸಿಪಿಗೆ ನೀವು ಮಾಡೋದಕ್ಕೆ ಫಿದಾ ಆಗ್ಬಿಡ್ತಾರೆ. ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.